ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ಬಂದ್ರೆ ಸಾಕು, ಬಗೆ ಬಗೆಯಾದ ರುಚಿ ರುಚಿಯಾದ ರಸಭರಿತವಾದ ಮಾವಿನ ಹಣ್ಣುಗಳನ್ನ ತಿನ್ನೋಕೆ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಸೀಸನಲ್ ಫ್ರೂಟ್ ಆಗಿರೋ ಮಾವಿನ ಹಣ್ಣನ್ನ ಇಷ್ಟಪಡದೇ ಇರೋರು ಯಾರೂ ಇರಲ್ಲ. ಪ್ರಪಂಚದಲ್ಲಿ ಎಷ್ಟು ರೀತಿಯಾದ ಹಣ್ಣುಗಳಿದ್ರೂ ಮಾವಿನ ಹಣ್ಣಿಗೆ ಅದರದ್ದೇ ಆದ ಪ್ರತ್ಯೇಕತೆ ಇದೆ. ನೋಡೋಕೆ ಒಳ್ಳೆ ಬಣ್ಣ, ರುಚಿ, ವಾಸನೆಯಿಂದ ಈ ಹಣ್ಣುಗಳು ನಮ್ಮನ್ನ ಹೆಚ್ಚು ಆಕರ್ಷಣೆ ಮಾಡುತ್ತೆ. ಆದ್ದರಿಂದಲೇ ಮಾವಿನ ಹಣ್ಣನ್ನ ಕಿಂಗ್ ಆಫ್ ದ ಫ್ರೂಟ್ಸ್ ಅಂದ್ರೆ ಹಣ್ಣುಗಳ ರಾಜ ಅಂತ ಕರೀತಾರೆ. ಡಯಾಬಿಟಿಸ್ ಬಂದಿದ್ರೆ ಮಾವಿನ ಹಣ್ಣು ತಿನ್ನಬಾರದು. ಆದ್ರೆ ಅದರ ಮೇಲೆ ಆಸೆ ಬಿಡಲಾಗದೆ ಕದ್ದು ಮುಚ್ಚಿ ಡಯಾಬಿಟಿಕ್ ಪೇಷಂಟ್ಸ್ ಕೂಡ ಮಾವಿನ ಹಣ್ಣುಗಳನ್ನ ತಿಂದುಬಿಡ್ತಾರೆ. ಯಾಕಂದ್ರೆ ಒಂದು ಸಲ ಮಾವಿನ ಹಣ್ಣಿನ ರುಚಿ ನೋಡಿದ್ರೆ ಜೀವನದಲ್ಲಿ ಮರೆಯೋಕಾಗಲ್ಲ. ಯಾರೇ ಆಗಿದ್ರೂ ತಪ್ಪದೆ ಬೇಸಿಗೆಯಲ್ಲಿ ಮಾವಿನ ಹಣ್ಣಿನ ರುಚಿ ನೋಡ್ಲೇಬೇಕು. ಮಾವಿನ ಹಣ್ಣಿನಲ್ಲಿ ಎಷ್ಟೋ ರೀತಿಯ ಪೋಷಕಾಂಶಗಳು, ವಿಟಮಿನ್ಸ್ಗಳು ಜಾಸ್ತಿ ಇರುತ್ತೆ. ಮುಖ್ಯವಾಗಿ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ. ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡುತ್ತೆ. ಇದು ಎಷ್ಟೋ ರೋಗಗಳಿಂದ ನಮ್ಮ ದೇಹವನ್ನ ಕಾಪಾಡುತ್ತೆ. ಹಾಗೆ ಮಾವಿನ ಹಣ್ಣು ನಮ್ಮ ದೇಹದಲ್ಲಿರುವಂತ ಕೊಬ್ಬನ್ನ ಕೂಡ ಕಂಟ್ರೋಲ್ ಮಾಡುತ್ತೆ, ಫರ್ಟಿಲಿಟಿಯನ್ನ ಹೆಚ್ಚು ಮಾಡುತ್ತೆ. ಆದ್ರೆ ಎಷ್ಟೋ ರುಚಿಯಾಗಿರುವಂತ ಮಾವಿನ ಹಣ್ಣನ್ನ ಕೂಡ ನಾವು ಇಷ್ಟ ಬಂದಂತೆ ತಿನ್ನಬಾರದು. ನಿಯಮಿತವಾಗಿ ಮಾತ್ರ ತಿನ್ನಬೇಕು. ಆದ್ರೆ ಮಾವಿನ ಹಣ್ಣನ್ನ ತಿಂದ ಮೇಲೆ ಕೆಲವು ಪದಾರ್ಥಗಳನ್ನ ಮಾತ್ರ ಅಪ್ಪಿತಪ್ಪಿನೂ ತಿನ್ನೋಕೆ ಹೋಗಬಾರದು. ಆ ರೀತಿ ಮಾಡಿದ್ರೆ ನಮ್ಮ ಪ್ರಾಣಕ್ಕೆ ಮುಪ್ಪು ಬರುತ್ತೆ. ಆ ಪದಾರ್ಥಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಈಗ ಮೊದಲು ನಾವು ಮಾವಿನ ಹಣ್ಣನ್ನ ತಿಂದ ಮೇಲೆ ಇಮಿಡಿಯೇಟ್ ಆಗಿ ತಿನ್ನಬಾರದಂತ ಪದಾರ್ಥಗಳ ಬಗ್ಗೆ ನೋಡೋಣ. ಆ ಪದಾರ್ಥಗಳಲ್ಲಿ ಮೊದಲನೆಯದು ಹಾಗೂ ಅತಿ ಮುಖ್ಯವಾಗಿರೋದು ಹಾಗಲಕಾಯಿ. ಹಾಗಲಕಾಯಿಯಲ್ಲಿ ಎಷ್ಟೋ ಅದ್ಭುತವಾದ ಆರೋಗ್ಯ ಪ್ರಯೋಜನಗಳಿವೆ. ಯಾಕಂದ್ರೆ ಆಯುರ್ವೇದದಲ್ಲಿ ಎಷ್ಟೋ ರೀತಿಯಾದ ಅನಾರೋಗ್ಯಗಳನ್ನ ನಿವಾರಿಸೋಕೆ ಹಾಗಲಕಾಯಿ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಎಂದು ಹೇಳಲಾಗಿದೆ. ಮುಖ್ಯವಾಗಿ ಡಯಾಬಿಟಿಕ್ ಅಂದ್ರೆ ಶುಗರ್ ಕಾಯಿಲೆ ಇರೋರು ಹಾಗಲಕಾಯಿ ಜ್ಯೂಸ್ ಹೆಚ್ಚಾಗಿ ಕುಡಿಯೋದು ಅಥವಾ ದಿನನಿತ್ಯದ ಊಟದಲ್ಲಿ ಹಾಗಲಕಾಯಿ ತಿನ್ನೋದು ಮಾಡಬೇಕು. ಆದ್ರೆ ಮಾವಿನ ಹಣ್ಣಿನ ಜೊತೆಗೆ ಹಾಗಲಕಾಯಿ ತಿನ್ನಬಾರದು ಅನ್ನೋ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ಮಾವಿನ ಹಣ್ಣು ತಿಂದ ತಕ್ಷಣ ಹಾಗಲಕಾಯಿ ತಿಂದ್ರೆ ವಾಂತಿ ಶುರುವಾಗುತ್ತೆ. ಅದರ ಜೊತೆಗೆ ಉಸಿರಾಡೋಕೆ ಕಷ್ಟ ಆಗೋದು, ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳು ಬರೋದು, ವಾಂತಿ, ಬೇದಿ, ತಲೆ ಸುತ್ತು, ಹೀಗೆ ಎಷ್ಟೋ ಸಮಸ್ಯೆಗಳು ಶುರುವಾಗುತ್ತೆ. ಹಾಗಾಗಿ ಮಾವಿನ ಹಣ್ಣು ತಿಂದ ತಕ್ಷಣ ಹಾಗಲಕಾಯಿ ತಿನ್ನೋಕೆ ಹೋಗಬೇಡಿ. ಇನ್ನು ಮಾವಿನ ಹಣ್ಣು ತಿಂದ ತಕ್ಷಣ ತಿನ್ನಬಾರದಂತ ಎರಡನೇ ಪದಾರ್ಥ ಹಸಿ ಮೆಣಸಿನಕಾಯಿ. ಸಾಧಾರಣವಾಗಿ ಹಸಿ ಮೆಣಸಿನಕಾಯಿ ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಸಿ ಹಾಗೂ ಎ ಅಧಿಕವಾಗಿರುತ್ತೆ. ಈ ವಿಟಮಿನ್ಗಳು ನಮ್ಮ ಕಣ್ಣಿನ ನೋಟ ಹೆಚ್ಚು ಮಾಡೋಕೆ ಉಪಯೋಗವಾಗುತ್ತೆ. ಹಾಗೆ ಕೆಲವರು ತುಂಬಾ ಖಾರ ತಿನ್ನೋಕೆ ಇಷ್ಟಪಡ್ತಾರೆ. ಕೆಲವರಿಗೆ ಗಂಜಿ, ಅಂಬಳಿ, ಮೊಸರನ್ನ ತಿನ್ನೋವಾಗ ಹಸಿ ಮೆಣಸಿನಕಾಯಿ ನಂಚಿಕೊಂಡು ತಿನ್ನೋದು ಅಭ್ಯಾಸ. ಅಯ್ಯೋ, ಖಾರ ತಿಂದ್ರೆ ಅಲ್ಸರ್ ಬರುತ್ತೆ, ಅದು ಇದು ಅಂತ ಹೇಳ್ತಾರೆ. ನಿಜಾನೇ. ಆದ್ರೆ ಮೊಸರನ್ನ, ಅಂಬಳಿ, ಗಂಜಿ ಇಂಥ ಖಾರ ಇಲ್ಲದೆ ಇರೋ ಪದಾರ್ಥಗಳ ಜೊತೆ ಹಸಿ ಮೆಣಸಿನಕಾಯಿ ತಿಂದ್ರೆ ಯಾವ ನಷ್ಟ ಕೂಡ ಆರೋಗ್ಯಕ್ಕೆ ಆಗಲ್ಲ. ಮೆಣಸಿನಕಾಯಿ ಇಷ್ಟ ಅಂತ ಮಾವಿನ ಹಣ್ಣು ತಿಂದ ತಕ್ಷಣ ತಿನ್ನೋಕ್ ಹೋದ್ರೆ ಅಂತೂ ತುಂಬಾನೇ ಡೇಂಜರ್. ಯಾಕಂದ್ರೆ ಮಾವಿನ ಹಣ್ಣು ಎಷ್ಟು ಸಿಹಿಯಾಗಿರುತ್ತೋ ಹಸಿ ಮೆಣಸಿನಕಾಯಿ ಅಷ್ಟೇ ಖಾರವಾಗಿರುತ್ತೆ. ಹಾಗಾಗಿ ಇಂಥ ತದ್ವಿರುದ್ಧ ಆಹಾರ ಪದಾರ್ಥಗಳನ್ನ ಯಾವಾಗ್ಲೂ ಕೂಡ ಜೊತೆಯಾಗಿ ತೆಗೆದುಕೊಳ್ಬಾರ್ದು. ಒಂದು ವೇಳೆ ಹಿಂದಿಂದೆ ನಾವು ಮಾವು, ಮೆಣಸಿನಕಾಯಿ ತಿಂದ್ರೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹಾಗೆ ನಮ್ಮ ಕರುಳಿನ ಒಳಗೂ ಕೂಡ ಅಸಿಡಿಟಿಯನ್ನ ಇದು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ನೀವು ಮಾವಿನ ಹಣ್ಣು ತಿನ್ನೋವಾಗ ಅಥವಾ ಮಾವಿನ ಹಣ್ಣು ತಿಂದ ತಕ್ಷಣ ಹಸಿ ಮೆಣಸಿನಕಾಯಿ ತಿನ್ನೋಕ್ ಹೋಗ್ಬೇಡಿ. ಹಾಗೆ ಕೆಲವರಿಗೆ
ಮಾವಿನ ಹಣ್ಣು ತಿಂದ ತಕ್ಷಣ ಗಂಟಲಲ್ಲಿ ಸಮಸ್ಯೆ ಬರುತ್ತೆ. ಇದಕ್ಕೆ ಕಾರಣ ಮಾವಿನ ಹಣ್ಣು ತಿಂದ ತಕ್ಷಣ ನೀರು ಕುಡಿಯೋದು, ಮುಖ್ಯವಾಗಿ ಫ್ರಿಡ್ಜ್ ನೀರು ಅಥವಾ ಕೋಲ್ಡ್ ವಾಟರ್ ಅಥವಾ ಸಾಫ್ಟ್ ಡ್ರಿಂಕ್ಸ್ ಕುಡಿದ್ರೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮಾವಿನ ಹಣ್ಣು ತಿಂದ ತಕ್ಷಣ ನೀರು, ಸಾಫ್ಟ್ ಡ್ರಿಂಕ್ಸ್ ಇಂಥ ಪದಾರ್ಥಗಳನ್ನ ಕುಡಿಯೋಕೆ ಹೋಗಬೇಡಿ. ಇನ್ನು ಹಸಿ ಮಾವಿನಕಾಯಲ್ಲಿ ಉಪ್ಪು ಖಾರ ಹಾಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನರಿಗೆ ಇದು ಇಷ್ಟ ಕೂಡ. ಹಾಗಂತ ಹಸಿ ಮಾವಿನಕಾಯಿ ಹೆಚ್ಚಾಗಿ ತಿನ್ನೋದ್ರಿಂದ ಮ್ಯಾಂಗೋ ಮೌತ್ ಸಮಸ್ಯೆ ಬರುತ್ತೆ. ಮ್ಯಾಂಗೋ ಮೌತ್ ಸಮಸ್ಯೆ ಅಂದ್ರೆ ತುಟಿ ಹೊಡೆಯೋದು, ತುಟಿ ಚರ್ಮ ಉದುರೋದು, ತುಟಿ ಸೀಳ್ಕೊಂಡು ರಕ್ತ ಬರೋದು, ತುಟಿ ಮೇಲ್ಭಾಗದಲ್ಲಿ ಅಂದ್ರೆ ತುಟಿ ಸುತ್ತಲೂ ಇರುವಂತ ಚರ್ಮ ಬೆಳ್ಳಗಾಗೋದು, ಉರಿ ಮುಂತಾದ ಲಕ್ಷಣಗಳು ಶುರುವಾಗುತ್ತೆ. ಹಾಗೆ ಕೀಲು ನೋವು ಇರೋರು ಕೂಡ ಮಾವಿನ ಹಣ್ಣುಗಳನ್ನ ಹೆಚ್ಚಾಗಿ ತಿನ್ನಬಾರದು. ಮುಖ್ಯವಾಗಿ ಸೈನಸೈಟಿಸ್ ಸಮಸ್ಯೆ ಇರೋರು ಹಾಗೆ ನರಗಳ ಸಮಸ್ಯೆ ಇರೋರು ಮಾವಿನ ಹಣ್ಣುಗಳನ್ನ ಕಡಿಮೆ ತಿನ್ಬೇಕು. ಒಂದು ಮೀಡಿಯಂ ಸೈಜ್ ಮಾವಿನ ಹಣ್ಣಲ್ಲಿ 135 ಕ್ಯಾಲೋರಿ ಇರುತ್ತೆ. ಅದೇ ದೊಡ್ಡ ಮಾವಿನ ಹಣ್ಣಾದ್ರೆ 230 ಕ್ಯಾಲೋರಿವರೆಗೂ ಇರುತ್ತೆ. ಮಾವಿನ ಹಣ್ಣು ಇಷ್ಟ ಅಂತ 2-3 ದೊಡ್ಡ ಮಾವಿನ ಹಣ್ಣುಗಳನ್ನ ತಿಂದ್ರೆ ದೇಹದಲ್ಲಿ ಅತಿ ಹೆಚ್ಚು ಕ್ಯಾಲೋರಿ ಸೇರ್ಕೊಂಡು ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗುತ್ತೆ. ಮಾವಿನ ಹಣ್ಣಿನಲ್ಲಿ ಫ್ರೂಕ್ಟೋಸ್ ಜಾಸ್ತಿ ಇರುತ್ತೆ. ಇದೇ ಮಾವಿನ ಹಣ್ಣು ಸಿಹಿಯಾಗಿರೋಕೆ ಕಾರಣ. ಹಾಗಾಗಿ ಮೈಯಲ್ಲಿ ಶುಗರ್ ಹೆಚ್ಚಾಗಿರೋರು ಅಥವಾ ಬ್ಲಡ್ ಶುಗರ್ ಇರೋರು ಅಥವಾ ಶುಗರ್ ಕಾಯಿಲೆಗೆ ಆಸುಪಾಸಿನಲ್ಲಿ ಇರೋರು ಮಾವಿನ ಹಣ್ಣುಗಳನ್ನ ತಿನ್ನೋದ್ರಿಂದ ಮೈಯಲ್ಲಿ ಸಕ್ಕರೆ ಅಂಶ ಒಂದೇ ಸಲ ಹೆಚ್ಚಾಗಿ ಬೆಳೆದು ಬಿಡುತ್ತೆ. ಹಾಗಾಗಿ ಶುಗರ್ ಇರೋರು ಕೂಡ ನಿಮ್ಮ ಇಷ್ಟಕ್ಕಾಗಿ 1 ಅಥವಾ 2 ಚಿಕ್ಕ ಮಾವಿನ ಪೀಸ್ ಮಾತ್ರ ತಿನ್ನಿ, ಪೂರ್ತಿ ಹಣ್ಣು ತಿನ್ನೋಕೆ ಹೋಗ್ಬೇಡಿ. ಹಾಗೆ ಅಂಗಡಿಯವರು ಮಾವಿನಕಾಯಿ ಬೇಗನೆ ಹಣ್ಣಾಗೋಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋ ಒಂದು ಕೆಮಿಕಲ್ ನ ಬಳಸ್ತಾರೆ. ಈ ಕೆಮಿಕಲ್ ಆರೋಗ್ಯಕ್ಕೆ ತುಂಬಾ ಹಾನಿ ಉಂಟು ಮಾಡುತ್ತೆ. ಈ ಕೆಮಿಕಲ್ ಕಾರಣದಿಂದಾನೇ ಮಾವಿನ ಹಣ್ಣು ತಿಂದಾಗ ಕೈಕಾಲು ಎಳೆದಂತಾಗೋದು, ಕೀಲು ನೋವು ಬರೋದು, ಮಂಡಿ ನೋವು ಬರೋದು, ಮೈಯಲ್ಲಿ ಶಕ್ತಿಹೀನತೆ ಆಗೋದು, ಜೋಮು ಮುಂತಾದ ಸಮಸ್ಯೆಗಳು ಬರುತ್ತೆ. ಒಮ್ಮೊಮ್ಮೆ ಮಾವಿನ ಹಣ್ಣುಗಳನ್ನ ಹೆಚ್ಚಾಗಿ ತಿಂದ್ರೂ ಕೂಡ ಪರವಾಗಿಲ್ಲ. ಆದ್ರೆ ಮಾವಿನ ಹಣ್ಣು ಜ್ಯೂಸ್ ಮಾತ್ರ ಕುಡಿಯೋಕೆ ಹೋಗ್ಬೇಡಿ. ಮಾವಿನ ಹಣ್ಣಿಗಿಂತ ಮಾವಿನ ಹಣ್ಣಿನ ಜ್ಯೂಸ್ ನಮ್ಮ ದೇಹಕ್ಕೆ 5 ಪಟ್ಟು ಹೆಚ್ಚು ಹಾನಿ ಉಂಟು ಮಾಡುತ್ತೆ. ಯಾಕಂದ್ರೆ ಮಾವಿನ ಹಣ್ಣಿನ ಜ್ಯೂಸ್ ನಲ್ಲಿ ಫೈಬರ್ ಕಂಟೆಂಟ್ ಹೊರಟೋಗುತ್ತೆ. ಅದರ ಜೊತೆಗೆ ನಾವು ಸಕ್ಕರೆ ಬೇರೆ ಸೇರಿಸ್ತೀವಿ. ನಾವು ಸಕ್ಕರೆ ಸೇರಿಸಿಲ್ಲ ಅಂದ್ರೂ ಕೂಡ ಜ್ಯೂಸ್ ಮಾಡಿದ್ರೆ ಹಣ್ಣುಗಳಲ್ಲಿರುವಂತ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಇದರಿಂದ ಆ ಹಣ್ಣಲ್ಲಿ ಇರುವಂತ ಕ್ಯಾಲ್ಸಿಯಂ, ವಿಟಮಿನ್ಸ್ ಯಾವುದು ಕೂಡ ನಮ್ಮ ದೇಹಕ್ಕೆ ಸಿಗದೆ ಆರೋಗ್ಯ ಸಮಸ್ಯೆಗಳು ಬೇರೆ ತಲೆ ಮೇಲೆ ಎಳ್ಕೊಂಡಂಗಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಮಾವಿನ ಹಣ್ಣು ಇಷ್ಟ ಇದ್ರೂ ಕೂಡ ಜ್ಯೂಸ್ ಕುಡಿಯೋದ್ರಿಂದ ಯಾವ ಪ್ರಯೋಜನ ಕೂಡ ಇರಲ್ಲ. ಜೊತೆಗೆ ಸಮಸ್ಯೆಗಳನ್ನ, ಅನಾರೋಗ್ಯವನ್ನ ನಾವೇ ಬೇಕಂತ ತಂದುಕೊಂಡಂತಾಗುತ್ತೆ. ಮುಖ್ಯವಾಗಿ ಮಕ್ಕಳು ಹಣ್ಣುಗಳು ತಿನ್ನಲ್ಲ ಅಂತ ತಂದೆ ತಾಯಿ ಜ್ಯೂಸ್ ರೂಪದಲ್ಲಿ ಅವರಿಗೆ ಹಣ್ಣುಗಳು ಕೊಡೋಕೆ ಹೋಗ್ತಾರೆ. ಆದ್ರೆ ಅದರಲ್ಲಿ ಯಾವ ಪ್ರಯೋಜನ ಕೂಡ ಇರಲ್ಲ. ನೀವು ಮಕ್ಕಳಿಗೆ ಹಣ್ಣು ಜ್ಯೂಸ್ ರೂಪದಲ್ಲಿ ಕೊಟ್ರು ಆ ಮಕ್ಕಳು ಹಣ್ಣು ತಿನ್ನದೇ ಇದ್ರು ಎರಡೂ ಕೂಡ ಒಂದೇ. ಹಾಗಾಗಿ ಮಕ್ಕಳಿಗೆ ಹಣ್ಣನ್ನ ತಿನ್ನಿಸಿ, ಜ್ಯೂಸ್ ಮಾತ್ರ ಬೇಡ. ಹಾಗೆ ನಾನು ಹೇಳಿದಂತ ಸಮಸ್ಯೆಗಳಿರೋರು ಮಾವಿನ ಹಣ್ಣುಗಳನ್ನ ಮಿತವಾಗಿ ಸೇವಿಸಿ. ಇನ್ನು ನಾನು ಹೇಳಿದಂತ ಪದಾರ್ಥಗಳನ್ನ ಮಾವಿನ ಹಣ್ಣು ತಿಂದ ತಕ್ಷಣ ಹಿಂದೆ ಮುಂದೆ ತಿನ್ನೋಕೆ ಹೋಗ್ಬೇಡಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.